ಶಾಸಕರಾದಂಥ ತನ್ವೀರ್ ಸೇಠ್ ಅವರಿಗೆ ಒಂದು ಸಚಿವ ಸ್ಥಾನ ಕೈತಪ್ಪಿದೆ. ಇದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರಾದಂಥ ಅನಿಲ್ ಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋದ. ನಾವು ತುಂಬಾ ನಿರೀಕ್ಷೆ ಇಟ್ಟಿದ್ವಿ. ತನ್ವೀರ್ ಸೇಠ್ ಸಾಹೇಬರಿಗೆ ಒಂದು ಮಂತ್ರಿ ಪದವಿ ಸಿಕ್ಕಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ ನಾವು ಭಾರಿ ಒಂದು ನಿರೀಕ್ಷೆ ಇಟ್ಟಿದ್ವಿ. ಇದೆಲ್ಲ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ. ಭಾಳ ತುಂಬ ನಮ್ಮ ಕಾರ್ಯಕರ್ತರುಗಳು ನೋಡಿ, ನೀವೇ ನೋಡ್ತಾ ಇದ್ದಂಗೆ ಎಷ್ಟು ಜನರು ಸೇರಿದ್ದಾರೆ ಇಲ್ಲಿ. ಎಲ್ಲರ ಮನಸ್ಸಿಗೂ ಭಾರಿ ನೋವಾಗಿದೆ. ಇವತ್ತು ನಮ್ಮ ಮೈಸೂರಲ್ಲಿ ಇವತ್ತು ಸತತವಾಗಿ ನಮ್ಮ NR ಕ್ಷೇತ್ರ ಕಾಂಗ್ರೆಸ್ಗೆ ಇವತ್ತು ಎಲ್ಲ ಪ್ರತಿ ಸಲ ಕಾಂಗ್ರೆಸ್ಗೆ ಹೆಚ್ಚಿನ ವೋಟು ತೊಗೊಂಡು ಬರ್ತಾ ಇರೋದೇ ನಮ್ಮ NR ಕ್ಷೇತ್ರ. ಇದಕ್ಕೆ ಕಾರಣಕರ್ತರು ನಮ್ಮ ತನ್ವೀರ್ ಸೇಠ್ ಸಾಹೇಬರು. ಸೊ ಅವ್ರಿಗೇನೆ ಈಗ ಟಿಕೆಟ್ ತಪ್ಪಿಸಿ 6 ಬಾರಿ ಶಾಸಕರಾಗಿ ಗೆದ್ದಿರೋರಿಗೆ ಅವ್ರಿಗೆ ನೀವು ಟಿಕೆಟ್ ತಪ್ಪಿಸಿದ್ದಾರೆ ಅಂದರೆ ಸಚಿವ ಸ್ಥಾನ ದುಃಖಕರವಾದ ಸಂಗತಿ ಇನ್ನೊಂದಿಲ್ಲ. ನಿಜವಾಗ್ಲೂ ನಾವು ಈ ಥರ ಆಗುತ್ತೆ ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಂಬಲಿಗರಾಗಿ ಏನು ಹೇಳ್ತೀರಾ ಸರ್? ಹೇಳೋದು ಏನೂ ಇಲ್ಲ. ಇಡೀ ಕರ್ನಾಟಕ, ಇಡೀ ಜಗತ್ತಿಗೆ ಗೊತ್ತು ನಮ್ಮ ಶಾಸಕರಾದಂಥ ತನ್ವೀರ್ ಸೇಠ್ ಸಾಹೇಬರು ಒಂದು ಹುಲಿ ಇದ್ದಾಗೆ. ನೋಡ್ಬೋದು ನೀವು, ಕಾಡುಗಳಲ್ಲಿ ಒಂದು ಹುಲಿ ಒಂದು ಸಿಂಹ ಇಲ್ದಾನೆ ಮಜಾನೇ ಇಲ್ಲ ಕಾಡೊಂದೋದು. ಆ ಥರ ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮೈಸೂರಿನಲ್ಲಿ NR ಕ್ಷೇತ್ರದ MLA ಆದಂಥ ತನ್ವೀರ್ ಸೇಠ್ ಅವರಿಗೆ ಒಂದು ನ್ಯಾಯ ಆಗಿಲ್ಲ. ಇದಕ್ಕೆ ನಂಬಕ್ಕೆ ಏನೂ ಇಲ್ಲ. ಈಗಂತೂ ನೀವು ನೋಡಿದ್ದೀರಾ ಸುಮಾರು ಜನಕ್ಕೆ ಏನೇನಾಗಿದೆ, ಏನೇನು ಮಾಡ್ಕೊಂಡಿದ್ದಾರೆ ಅವ್ರ ಅಭಿಮಾನಿಗಳು. ಇದು ಟ್ರೈಲರ್. ಇದು ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ಮುಂದಕ್ಕೆ ಅದೇನೋ ಅಂತಾರಲ್ಲ, ಏತೋ ಬಸ್ ಟ್ರೈಲರ್ ಹೇ ಅಭಿ ಪಿಕ್ಚರ್ ಬೋದು ಬಾಕಿ ಹೇ ಅಂದ್ಬಿಟ್ಟು ಆ ಥರ ಇದೆ. ಇದು ತುಂಬ ಮೋಸ ಆಗಿದೆ. ನಮ್ಮ CM ಆದಂಥ DK ಶಿವಕುಮಾರಸ್ವಾಮಿ ಅವ್ರ ಹತ್ರ ಒಂದು ವಿನಂತಿ. ನಾನು ತನ್ವೀರ್ ಸೇಠ್ ಅವರ ಪಟ್ಟ ಅಭಿಮಾನಿಯಾಗಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಡ್ತಾ ಇದ್ದೇನೆ. ನಮ್ಮ MLA NR ಕ್ಷೇತ್ರದ ತನ್ವೀರ್ ಸೇಠ್ ಅವ್ರಿಗೆ ಒಂದು ಸ್ಥಾನವನ್ನು ನೀಡಲೇಬೇಕು. ನೀಡಲಿಲ್ಲ ಅಂದರೆ ಅವ್ರ ಅಭಿಮಾನಿಗಳು ಯಾರ್ಯಾರು ಏನೇನು ಮಾಡ್ಕೊತಾರೆ ಅದಂತೂ ಗೊತ್ತಿಲ್ಲ. ಆಲ್ರೆಡಿ ಈಗ ನೀವು ಎಲ್ಲರೂ ನೋಡಿದ್ದೀರಾ, ಅಲ್ಲಿ ನಮ್ಮ ಮೈಸೂರು ಟು ಬೆಂಗಳೂರು ರೋಡಲ್ಲಿ ಏನಾಗಿದೆ ಈಗ ಪರಿಸ್ಥಿತಿ. ಒಬ್ಬ ವಿಷ ಕುಡಿದಿದ್ದಾನೆ, ಇನ್ನೊಬ್ಬ ಪೆಟ್ರೋಲ್ ತಂದಿದ್ದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಂ ಸರ್, ಭಾಳ ಮೋಸ ಆಗಿದೆ. ನಮ್ಮ ಸಾಹೇಬರು ಸಮಾಧಾನ ಮಾಡಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೂ ಬೇಡ ದೇವರವರೇ ನಂಬಿಕೆ ಐತಿ ಇದೆಲ್ಲ ಕೊಡ್ತದೆ ಅಂತ. ಆಮೇಲೆ ರಾತ್ರಿ 12 ಗಂಟೆ ತನಕ ನಾವು ಕಾಯ್ಕೊಂಡಿದ್ವಿ. ಮೋಸ ಆಯಿತು, ನಮಗೆ ತುಂಬ ಭಾಳ ಅನ್ಯಾಯ ಆಯಿತು. 6 ಸತಿ ಗೆದ್ದಿದ್ದಾರೆ ನಮ್ಮ ಶಾಸಕರು. ನಮ್ಗೆ ಅನ್ಯಾಯ ಆಗಿದೆ, ತುಂಬ ಅನ್ಯಾಯ ಆಗಿದೆ. ನಮಗೆ ಕಾರ್ಯಕರ್ತರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಾಹೇಬರೆಲ್ಲ ಕಾರಣ, DK ಶಿವಕುಮಾರ್ ಕಾರಣ ಅಂತ ನಾವು ಹೇಳಕ್ಕೆ ಅಷ್ಟೇ ಸರ್. ನಮಗೇನು ಸಚಿವ ಸ್ಥಾನ ಕೊಳ್ಳೇಬೇಕು. ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ, ತನ್ವೀರ್ ಸೇಠ್ ಸಾಹೇಬ್ರಿಗೆ. ತನ್ವೀರ್ ಸೇಠ್ ಸರ್ ಅವರಿಗೆ ಒಂದು ಸಚಿವ ಸ್ಥಾನ ತಪ್ಪಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು 1 ಮಂತ್ ಹಿಂದ್ಗಡೆ ಸಮುದಾಯ TV, ಬೆಂಗಳೂರು ಸಮುದಾಯ TV ಹೇಳಿದ್ದೀನಿ. ತನ್ವೀರ್ ಸೇಠ್ ಸಾಹೇಬರು ಬಂದ್ಬಿಟ್ಟು ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸೀನಿಯರ್ ಮೋಸ್ಟ್ MLA ಆಗಿರೋದ್ರಿಂದ 6 ಬಾರಿ, 1 ಸರಿ 2 ಟೈಮ್ಸ್ 3 ಟೈಮ್ಸ್ ಎಲ್ಲ 6 ಬಾರಿ ವಿನ್ನಿಂಗ್ ಸ್ಟ್ರೀಕಿಂದ ಅವರು ಗೆದ್ದಿರೋರು. ಸೊ ಅವ್ರನ್ನ ಇದು ಮಿನಿಸ್ಟ್ರಿ ಪೋಸ್ಟ್ ತಪ್ಪಿದೆ ಅಂದರೆ ಅದು ಅನ್ಯಾಯ. ಸೊ ಅನ್ಯಾಯಕ್ಕೋಸ್ಕರ ನಾವು ಇಲ್ಲಿ ಬಲವಂತವಾಗಿ ಎಲ್ಲ ಫಾಲೋವರ್ಸಿಂದ ಹಿಡಿದು ಇನ್ಕ್ಲೂಡಿಂಗ್ ಆಲ್ AICC ಮೆಂಬರ್ಸ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರೆಸಿಡೆಂಟು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಕೇಳ್ಕೊತೀನಿ. ಆಗೋದ್ರಿಂದ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಡಲೇಬೇಕು. ಏನಾದರೂ ಒಂದು ಎಕ್ಸೆಂಪ್ಷನ್ ಮಾಡಿ ಒಂದು ಒಳ್ಳೆಯ ಸೀನಿಯರ್ ಪೋಸ್ಟ್ ಕೊಡಬೇಕು. ಅವರಾಗಲೇ ಒಂದು ಲೇಬರ್ ಮಿನಿಸ್ಟರ್ ಆಗಿದ್ದಾರೆ, ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ, ಜೊತೆಗೆ ವಕ್ಫ್ ಮಿನಿಸ್ಟರ್ ಆಗಿದ್ದರು. 6 ಟೈಮ್ಸ್ MLA ವಿನ್ನಿಂಗ್ ಸ್ಟ್ರೀಕ್ ಅದನ್ನು ಗುರ್ತಿಸಬೇಕು. ಐ ರಿಕ್ವೆಸ್ಟ್ DK ಶಿವಕುಮಾರ್, ಅವರ್ ಚೀಫ್ ಮಿನಿಸ್ಟರ್ ಸರ್ DK ಶಿವಕುಮಾರ್ ಸರ್, ಟು ಎನ್ಶೋರ್ ದ್ಯಾಟ್ ತನ್ವೀರ್ ಸೇಠ್ ಸಾಹೇಬರು ಒಂದು ಮಿನಿಸ್ಟ್ರಿ ಪೋಸ್ಟ್ ಸಿಗಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.